ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೋಸ್ಕರ ನಾನು ಮಾಡ್ತಾ ಇರೋದು. ಬೇಜಾರಾಗಬೇಡಿ, ನಾನು ನನ್ನ ಅನುಭವಕ್ಕೆ ಬಂದಿರೋ ವಿಚಾರಗಳನ್ನು ತಮ್ಮನ್ನು ಹಂಚ್ಕೋತಾ ಇದ್ದೀನಿ. ವಿದ್ಯಾರ್ಥಿಗಳು ಮತ್ತು ಪಾಲಕರು, ಇದು ಒಂದು ಸ್ವಲ್ಪ ಮನಸ್ಸಿಗೆ ನೋವು ಆಗ್ಬೋದು, ಕೆಲವೊಬ್ಬರಿಗೆ ತಿಳುವಳಿಕೆನೂ ಆಗ್ಬೋದು, ಕೆಲವೊಂದು ವಿಚಾರಗಳ ದೃಷ್ಟಿಗಳಿಲ್ಲ. ಸೊ ವಿದ್ಯಾರ್ಥಿಗಳೇ, ಈ ವಿಡಿಯೋದಾಗ ಏನು ವಿಚಾರ ಮಾಡ್ತಾ ಇದ್ದೀನಿ ಅಂತಂದರೆ, ನನ್ನ ಕೆಲವು ಪಾಲಕರು, ಕೆಲವರು ವಿದ್ಯಾರ್ಥಿಗಳು ನಾನು ಯಾವ ಕೋರ್ಸ್ ಮಾಡಬೇಕು ಸರ್, ನನ್ನ ಮಗಳಿಗೆ ಯಾವ ಕೋರ್ಸ್ ಮಾಡಿಸ್ಬೇಕು, ನನ್ನ ಮಗನಿಗೆ ಯಾವ ಕೋರ್ಸ್ ಮಾಡಿಸ್ಬೇಕು, ನಾನು ಯಾವ ಕೋರ್ಸ್ ಮಾಡಬೇಕು, ನನಗೇನು ಅಂತ ವಿಚಾರ ಅದ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಏನು ಇಂಥ ವಿಚಾರ ಆಗೋದಲ್ಲ, ಇಂಥ ವಿದ್ಯಾರ್ಥಿಗಳ ವಿಚಾರ ಇರೋದ್ರಿಂದ ಈಗ 4 ವರ್ಷದ ಕೋರ್ಸು ಇಂಜಿನಿಯರಿಂಗ್ ಇದೆ, ನಿಮಗೆ ನರ್ಸಿಂಗ್ 4 ವರ್ಷದ ಕೋರ್ಸ್ ಇದೆ, ವೆಟ್ರಿನರಿ 4 ವರ್ಷದ ಕೋರ್ಸ್ ಇದೆ, ಫಾರ್ಮ್ ಸೈನ್ಸ್ ಅಗ್ರಿ 4 ವರ್ಷದ ಕೋರ್ಸ್ ಇದೆ, ವೆಟ್ರಿನರಿ, ಇವು ಎಲ್ಲ ಕೋರ್ಸ್ಗಳು 4 ವರ್ಷದ ಕೋರ್ಸ್ ಇದ್ದಾವೆ. ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಪಾಲಕರಲ್ಲಿ ಒಂದು ವಿನಂತಿಸ್ಕೋತಾ ಇದ್ದೀನಿ, ನನ್ನ ಮಗಳಿಗೆ ನನ್ನ ಮಗನಿಗೆ ನಾನು ಯಾವ ಕೋರ್ಸ್ ಮಾಡಿದ್ರೆ ಬೆಟ್ರ್ ಆಗುತ್ತೆ. ನೀವು ಎಲ್ಲ ದುಡ್ಡು ನನ್ನ ಮಗಳು ಗಳಿಸ್ತಾಳ, ನನ್ನ ಮಗ ದುಡ್ಡು ಗಳಿಸ್ತಾಳ ಅನ್ನೋ ವಿಚಾರಕ್ಕೋಸ್ಕರ ಬೇಡ. ನನ್ನ ಪರಿಸ್ಥಿತಿ ಏನದ, ನನ್ನ ಆರ್ಥಿಕ ಪರಿಸ್ಥಿತಿ ಏನದ, ನನ್ನ ಮಗ ಅಥವಾ ನನ್ನ ಮಗಳಿಗೆ ನಾನು ಮುಂದೆ ಉನ್ನತ ವ್ಯಾಸಕ್ಕೋಸ್ಕರ ನಾನು ಬೇರೆ ಕಡೆ ಕಳಿಸಿದ್ರೆ ಅವರು ಕಲಿತು ಬರ್ತಾರೋ, ಚೆನ್ನಾಗಿ ಕಲಿತಾರೋ, ಅಂಥ ವಿದ್ಯಾರ್ಥಿಗಳು ನನ್ನ ಮಗಳು ಅದಾಳು, ನನ್ನ ಮಗ ಅದನು ಅನ್ನೋದು ನಿಂಬಲ್ಲಿ ಇರಲಿ ಪಾಲಕರಲ್ಲಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಲ್ಲಿ ಕೂಡ ನಮ್ಮ ತಂದೆ ನಮ್ಮ ತಾಯಿಗಳು ಇಷ್ಟು ಕಷ್ಟಪಟ್ಟು ನನ್ನ ಕಳಿಸ್ತಾ ಇದ್ದಾರೆ ಒಂದು ಕೋರ್ಸಿಗೆ ಅಂತಂದರೆ, ಅದ್ರ ಬಗ್ಗೆ ನಾನು ಅವರಿಗೆ ಪರಿಪೂರ್ಣತೆ ನಾಲೆಜ್ ತೊಗೊಬಂದು ಅವರಿಗೊಂದು ಒಳ್ಳೆಯ ಉನ್ನತ ಹುದ್ದೆ ಒಳಗೆ ನಾನು ಸೇರಿ ಅವರಿಗೆ ನಾನು ಒಂದು ಒಳ್ಳೆಯ ಮಗನಾಗಿ ಅಥವಾ ಮಗಳಾಗಿ ನಾನು ಬೆಳಿಬೇಕನ್ನೋದು ತಂಬಲ್ಲಿ ಇರಬೇಕು ವಿದ್ಯಾರ್ಥಿಗಳು. ನನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನನಗೆ ಪಾಲಕರು ಒಂದು ಫೋನ್ ಹಚ್ಚಿನ ಕೇಳ್ತಾರೆ, ಯಾವ ಕೋರ್ಸ್ ಮಾಡಿದ್ರೆ ಬೆಟ್ರು, ನನ್ನ ಮಗಳಿಗೆ ಇಂಜಿನಿಯರಿಂಗ್ ಮಾಡಲ, CS ಬ್ರ್ಯಾಂಚ್ ಬೇಕು ನನಗೆ, ನನ್ನ ಮಗಳು ಭಾಳ ಸೂಕ್ಷ್ಮದಳ ಬಟ್ CS ಬೇಕು, ಭಾಳ ಸೂಕ್ಷ್ಮದಳ ನನ್ನ ಮಗ ನನ್ನ ಮಗಳು, ನನಗೆ ಇಂಜಿನಿಯರಿಂಗೇ ಮಾಡೋ ವಿಚಾರದಾಗದ, ಓಕೆ ಫೈನ್ ಮಾಡು, ಬಟ್ ಒಂದು ಇರಲಿ, ನನ್ನ ಮಗಳು ನನ್ನ ಮಗ ನನ್ನ ಹತ್ತಿರದಾಗೆ ಇದ್ದರೆ ಎಜುಕೇಷನ್ ಆಗುತ್ತಾ. ನನ್ನ ವಿಚಾರಕ್ಕೇನು, ನಮ್ಮ ವಿಜಯಪುರ ಡಿಸ್ಟಿಕ್ ಇರೋದ್ರಿಂದ ವಿಜಯಪುರ ಆಜುಬಾಜು ಇರೋ ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ, ಈ ಕಡೆ ಕಲಬುರಗಿ ಈ ಸೈಡ್ ಏನದಾವಲ್ಲ ಇಂಜಿನಿಯರಿಂಗ್ ಕೋರ್ಸ್ ಚೆನ್ನಾಗಿರೋ ಕಾಲೇಜ್ಗಳು ಅದಾವ? ಕ್ವಶನ್ ಮಾರ್ಕ್ ಹಾಕ್ಕೊಡ್ರಿ. ಇಲ್ಲ, ಅದಾವೋ ಇಲ್ಲೋ ಅನ್ನೋದು ನಿಮಗೂ ಬಿಟ್ಟಿರಬೇಕು ವಿಚಾರಕ್ಕಾಗಿ. ನನಗೊಂದು ವೇಳೆ ನಾನು ಬಿಜಾಪುರಿಂದ ನನ್ನ ಮಗಳನ್ನು ಅಥವಾ ನನ್ನ ಮಗುವಿನ ಭವಿಷ್ಯಕ್ಕೋಸ್ಕರ ಮೈಸೂರು, ಬೆಂಗಳೂರು, ಹಾಸನ, ತುಮಕೂರು ಈ ಸೈಡು, ಹುಬ್ಳಿ, ಧಾರವಾಡ ಈ ಸೈಡ್ ನಾನು ಏನಾದರೂ ಮಗಳಿಗೆ ಕಳಿಸಿದ್ದೆ ಆದ್ರೆ ನನ್ನ ಮಗುವಿನ ಮುಂದಿನ ಭವಿಷ್ಯ ಏನು ಅಂತಂದರೆ, ನನ್ನ ಪರ್ಟಿಕ್ಯುಲರಿಗೆ ಹೆಣ್ಣು ಮಗುವಿನ ವಿಚಾರ ಮಾಡಿದಾಕಾರ, ಒಂದು ಹೆಣ್ಮಗುವಿನ ವಿಚಾರ ಮಾಡಿದಾಕಾರ ನಾನು ಏನು ಹೇಳಬಲ್ಲೆ ಅಂತಂದ್ರೆ, ಆ ಮಗು 4 ವರ್ಷ ಕೋರ್ಸ್ ಮುಗಿದ ತಕ್ಷಣ ಆ ಮಗುವಿನ ಲೈಫ್ ನೀವು ಕರಿಯರ್ ಬಗ್ಗೆ ನೀವು ವಿಚಾರ ಏನು ಮಾಡ್ತಿದ್ರಿ, ಮಗಳು ದೊಡ್ಡವಳಾದಳು, ವಯಸ್ಸಿಗೆ ಬಂದಳು, ಅದಕ್ಕೋಸ್ಕರ ನನ್ನ ಮದುವೆ ಮಾಡಿ ಕಳಿಸ್ತೀನಿ ಅನ್ನೋಂಥ ಪಾಲಕರಿದ್ದರೆ ದಯವಿಟ್ಟು ಕೋರ್ಸ್ ಮಾಡೋಕ್ಕೆ ಹೋಗಬೇಡಿ, ಅಂಥ ಕೋರ್ಸ್ ಆಯ್ಕೆ ಮಾಡೋಕ್ಕೆ ಹೋಗ್ಬೇಡ್ರಿ. ಬೇರೆ ಯಾವ್ದಾದ್ರು ಕೋರ್ಸ್ ಆಯ್ಕೆ ಮಾಡ್ಕೊಳ್ರಿ. ಫಾರ್ಮ್ ಸೈನ್ಸ್ ಕೋರ್ಸ್ಗಳಿದ್ದಾಗೂ ಹೋಗಬೇಡ್ರಿ, ನೀವು ಮೆಡಿಕಲ್ ಫೀಲ್ಡಿಗೂ ಹೋಗಬೇಡ್ರಿ. ಬೇಕಾದರೆ ಡಿ ಫಾರ್ಮಾ ಬಿ ಫಾರ್ಮಾ ಏನಾದರೂ ಮಾಡ್ಕೊಂಡು ಯಾರಿಗ ಸರ್ಟಿಫಿಕೇಟ್ ಆದರೂ ಕೊಡ್ಬೋದು, ನೀವು ಹಂಗೇನಾದರೂ ಮಾಡ್ಕೊಡ್ರಿ. ಅದು ಬಿಟ್ಟು ಇಂಜಿನಿಯರಿಂಗ್ ಕೋರ್ಸೇ ಆಗಲಿ, ನಾನು ಫಾರ್ಮ್ ಸೈನ್ಸ್ ಕೋರ್ಸ್ಗಳು 16 ಕೋರ್ಸ್ ಅಲ್ಲ, ಅದರಾಗ ಯಾವುದೇ ಒಂದು ಕೋರ್ಸ್ ಆಗಲಿ, ಅಥವಾ ನಾನು ಈ ಯಾವುದೇ ಕೋರ್ಸಿಗೆ ಹೋದರೂ ಕೂಡ ನನ್ನ ಮಗಳದು ಮುಂದಿನ ನಾನು ಮದುವೆ ವಿಚಾರ ಇಲ್ಲ ಅಂದರೆ ಮಾತ್ರ ಹೈಯರ್ ಎಜುಕೇಷನ್ಗೆ ನೀವು ಬೇರೆ ಕಡೆ ಕಳಿಸ್ರಿ. ಯಾಕಂತಂದರೆ ಆ ಮಗುವಿಗೆ ನೀವು ಹೈಯರ್ ಎಜುಕೇಷನ್ ಬೆಂಗಳೂರು ಕಳಿಸಿರ್ತೀಯ. ಸಪೋಸ್ ನನ್ನ ಮಗಳನ್ನೇ ನನಗಿವಾಗ ಸೆಕೆಂಡ್ PUC ಮುಗಿಸಿದಾಳೆ ಅಂತಂದರೆ ಅವಳಿಗೆ ನಾನು ಹೈಯರ್ ಎಜುಕೇಷನ್ಗೋಸ್ಕರ ನಾನು ಬೆಂಗಳೂರು ಕಳಿಸ್ಬೇಕಾ? ಅವ್ರು ಹೈಯರ್ ಎಜುಕೇಷನ್ ಮುಗಿಬೇಕಾದ್ರೆ 22 ವರ್ಷ ಆಗುತ್ತೆ, 4 ವರ್ಷದ ಕೋರ್ಸು. ಆ 22 ವರ್ಷ ಆಗೋದಕ್ಕೆ ನಮ್ಮ ಆಜು ಮನೆದವರು ನಮ್ಗೆ ಬೇಕಾದವರು ಮಗಳಿಗೆ ವಯಸ್ಸಾಗಿದೆ ಮದುವೆ ಮಾಡಂತಾರೆ. ಅಷ್ಟು ರಿಲೇಟಿವ್ದಾಗ ಯಾವುದೋ ಹುಡುಗಿ ಇತ್ತಂದರೆ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡಿಬಿಟ್ರಿ, ಆ ಹುಡುಗಿದು ನೀವು ಇಂಜಿನಿಯರಿಂಗ್ 4 ವರ್ಷ ಕೋರ್ಸ್ ಮಾಡಿದ್ರು ಉಪಯೋಗಿಲ್ಲ. ಯಾಕೆ ಉಪಯೋಗಿಲ್ಲ ಅಂತಂದರೆ, ಆ ಮಗು 4 ವರ್ಷ ಕೋರ್ಸ್ ಮುಗಿದ ತಕ್ಷಣವೇ ಸಂಸಾರನ ಜಂಜಾಟನ ಬಿದ್ದುಬಿಡ್ತದೆ. 4 ವರ್ಷದ ಕೋರ್ಸಿಗೆ 1 ವರ್ಷಕ್ಕೆ ನೀವು 2 ಲಕ್ಷ ರೂಪಾಯಿ ಹಿಡಿದು ಕೂಡ 8 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರಿ. ಹಾಗಿದ್ರೆ ನಿಮ್ಗೆ ಆ ಕೋರ್ಸ್ ಮಾಡೋಕ್ಕಿಂತ ಬೆಟ್ರು ಆಫ್ಟರ್ PUC ಆದ ನಂತರ ಯಾವುದೋ ಒಂದು ಕಾಮನ್ ಡಿಗ್ರಿ ಮಾಡ್ಕೊಡ್ರಿ. ಕಾಮನ್ ಡಿಗ್ರಿ ಮಾಡಿಕೊಂಡು ಇಲ್ಲ ನಿಮ್ಮ ನಿಯರೆಸ್ಟ್ ಇರೋದು ಯಾವುದೋ BSc ಕಾಲೇಜು, BCom ಕಾಲೇಜು, BA ಕಾಲೇಜ್ನ ಅಡ್ಮಿಷನ್, BCA ಕಾಲೇಜ್ನ ಅಡ್ಮಿಷನ್ ಮಾಡಿಕೊಂಡು ಕೋರ್ಸ್ ಮುಗಿಸ್ಕೊಂಡು ಅವಳಿಗೆ ಮದುವೆ ಮಾಡಿ ಕೊಟ್ಟು ಕಳಿಸ್ರಿ.
ಆ ಮಗುವಿಗೆ ಏನಾಗುತ್ತೆ, ಒಂದು ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ, ಓಕೆ ಫೈನ್, ನಿಮ್ಮ ಕಡಿಮೆ ಅಮೌಂಟ್ನಾಗ ಮುಗುತ್ತೆ. ಬಟ್ ನೀವು ಏನಾದರೂ ಇಂಜಿನಿಯರಿಂಗು ಅಥವಾ ಹೈಯರ್ ಎಜುಕೇಷನ್ದು ನೀವು ಅಮೌಂಟ್ ಕೊಟ್ಟು ಏನಾದರೂ ಬೇರೆ ಕಡೆ ಹೋಗ್ತಿದ್ರೆ ಆ ಮಗುವಿಗೆ ನಿಮ್ಮ ಮನೆ ಒಳಗೆ ಮ್ಯಾರೇಜ್ ಬಗ್ಗೆ ಏನಾದರೂ ವಿಚಾರ ಇತ್ತಂತಂದ್ರೆ ದಯವಿಟ್ಟು ಹೈಯರ್ ಎಜುಕೇಷನ್ಗೆ ಬೆಂಗಳೂರು ಕಳ್ಸೋಕ್ಕೆ ಹೋಗಬೇಡಿ, ಮಂಗಳೂರು ಕಳ್ಸೋಕ್ಕೆ ಹೋಗಬೇಡಿ, ತುಮಕೂರು ಕಳ್ಸೋಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಕಳ್ಸೋಕ್ಕೆ ಹೋಗಬೇಡಿ ಅಂತ ನನ್ನ ವಿಚಾರ. ಇದು ಎಷ್ಟು ಮಂದಿಗೆ ಇದು ನಾ ಹೇಳೋದು ಸರಿ ಅನ್ನಿಸ್ತದೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ ಮತ್ತು ಪಾಲಕರು ಇವ್ರು ಇಬ್ಬರು ನೀವು ಡಿಸ್ಕಸ್ ಮಾಡ್ಕೊಳ್ರಿ, ಇಬ್ಬರ ಬಳಿ ನೀವು ವಿಚಾರ ಮಾಡ್ಕೊಳ್ರಿ. ಯಾಕಂದ್ರೆ ನನ್ನ ಮಗಳಿಗೆ ನನ್ನ ಮಗನಿಗೆ ಕಲಿಸಿ ನಾನು ಮುಂದೆ ನೌಕರಿ ಹುಡುಗನಿಗೆ ಕೊಡ್ತೀನಿ ಅಂತಂದರೆ ನಾನು ಅದು ಓಕೆ. ಬಟ್ ನೀವು ಇಲ್ಲೆಲ್ಲೋ ಒಂದು 2-3 ವರ್ಷ ಆದ ನಂತರ ನಾನು 1 ವರ್ಷ ಇಂಜಿನಿಯರಿಂಗ್ ನಾನು RV ಕಾಲೇಜ್ ಒಳಗೆ ಇಂಜಿನಿಯರಿಂಗ್ ಓದಿಸ್ತಾ ಇದ್ದೀನಿ, ನನ್ನ ಮಗಳಿಗೆ ಓದಿಸ್ತಾ ಇದ್ದೀನಿ ಅಂತಂದರೆ ಅಂಥ ಕಾಲೇಜ್ ಒಳಗೆ ಓದಿಸಿ ನಾನು ಸಡನ್ನಾಗಿ ನಾನು ಡ್ರಾಪ್ ಮಾಡಿಸ್ತೀನಿ ನನ್ನ ಮಗಳಿಗೆ ಅಂತಂದರೆ, ಹಾಗಿದ್ದರೆ ನೀವು ಅಂಥಲ್ಲಿ ಎಜುಕೇಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಅಂಥ ಕೋರ್ಸ್ ಆಯ್ಕೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ನನ್ನ ರಿಕ್ವೆಸ್ಟ್, ಬೇರೆ ಯಾವ್ದಾರು ಕೋರ್ಸ್ ಮಾಡ್ಕೊಳ್ರಿ. ಕರೆಕ್ಟ್ ನಾನು ಹೇಳೋದು. ಇದ್ರ ಒಳಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ಮಗುವಿನ ಭವಿಷ್ಯ ಇದ್ರೊಳಗೆ ಅಡಗಿದೆ, ನಿಮ್ಮದು. ಯಾಕಂದ್ರೆ ಪಾಲಕರದ್ದು ಇದು ಮೇನ್ ಡಿಸಿಷನು. ನನ್ನ ಮಗಳಿಗೆ ಕಲಿಸ್ತೀನಿ ಅನ್ನೋ ವಿಚಾರ ಇತ್ತಂದ್ರೆ ನೀವು ಫೈನಲಾಗಿ ಕಲಿಸಿ, ಫೈನಲ್ ತನಕ ಹೋಗಲಿ ಮಗು. ಅವಳು ಹೈಯರ್ ಎಜುಕೇಷನ್ ಮುಗೋದು ಅಥವಾ ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ನಿಮಗೆ ಕಲಿಸಿದ್ದು ನಾನು ಅವಳು ಏನೋ ಒಂದು ಈ ಸ್ಯಾಲ್ರಿ ತೊಗೊಂಡು ಅವಳಿಗೆ ಒಂದು ಕನಸಿನದು ಇರ್ತದೆ, ಅವನಿಗೊಂದು ಕನಸಿನದು ಇರ್ತದೆ. ಸ್ಪೆಷಲಾಗಿ ಹೆಣ್ಮಕ್ಳ ವಿಚಾರದಾಗ ಅವಳದು ಒಂದು ಕನಸದ, ಏನು ನಾನು ಒಂದು ಎಜುಕೇಷನ್ ಮುಗಿಸಿದ್ದೀನಿ, ನಮ್ಮ ತಂದೆ ತಾಯಿ ಎಜುಕೇಷನ್ ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕೋಸ್ಕರ ನಮ್ಮ ತಂದೆ ತಾಯಿಗೋಸ್ಕರ ನಾನು ಏನು ಮಾಡಿದಲ್ಲ ಅದ್ರ ಋಣ ತೀರಿಸ್ಬೇಕಂತೇಳಿ. ಬಟ್ ನೀವು ಅರ್ಧಕ್ಕೆ ಅವರ ಎಜುಕೇಷನ್ ಅಂತ ನಿಂದಿಸಿದ್ರೆ ಯಾವುದೇ ಕಾರಣಕ್ಕೆ ಆ ರೀತಿ ಮಾಡಬೇಡ್ರಿ. ಹಂಗೇನಾದ್ರು ಮಾಡೋ ವಿಚಾರ ಇದ್ದರೆ ಈಗ ಯಾವುದೋ ಒಂದು ಕಾಮನ್ ಡಿಗ್ರಿ ಎಡ್ಮಿಷನ್ ತೊಗೊಳ್ರಿ. ನೀವು ಹೈಯರ್ ಎಜುಕೇಷನ್ಗೆ ಹೋಗಿ ಬೆಂಗಳೂರು, ತುಮಕೂರು, ಮೈಸೂರು ಯಾವುದು ಬೇಡ, ನಿಮ್ಮ ಬಿಜಾಪುರ, ಬಾಗಲಕೋಟೆ ನಿಮ್ಮ ಇರೋ ಡಿಸ್ಟಿಕ್ನಲ್ಲೇ ನಿಮ್ಮ ಡಿಗ್ರಿ ಕಾಲೇಜ್ ಅದಾವ, ಅಲ್ಲೇ ಅಡ್ಮಿಷನ್ ತೊಗೊಳ್ರಿ. ಇದು ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನನಗೆ ಒಂದು 2-3 ವರ್ಷದ ಹಿಂದ್ಗಡೆ ಒಂದು ನನ್ನ ವಿದ್ಯಾರ್ಥಿ ಇದ್ದರು, ಅವಳು ಭವಿಷ್ಯ ಇವತ್ತು ಸುಮಾರು ನನಗೆ ಒಂದು ತಿಂಗಳಿಂದ ನನಗೆ ಅವಳು ಫೋನ್ ಮಾಡ್ತಾಯಿದ್ದಾಳೆ, ನಮ್ಮ ಮನೆಯೊಳಗೆ ನನಗೆ ಎಜುಕೇಷನ್ ಡ್ರಾಪ್ ಮಾಡ್ತಾಯಿದ್ದಾರೆ ಸರ್, ನನಗೆ ಮ್ಯಾರೇಜ್ ಮಾಡಿದ್ದಾರೆ, ನಾನು ಹೋಗಬೇಕು, ನನಗೆ ಹಾಗಿದ್ರೆ ನನ್ನ ಲೈಫ್ ಹಾಳಾಯ್ತು ಸರ್, ಬೇಡ. ಹಾಗಿದ್ರೆ ಯಾವುದೇ ಕಾರಣಕ್ಕೂ ಮಗುವಿಗಾಗಲಿ ಪಾಲಕರಿಗಾಗಲಿ ನಂದೊಂದು ರಿಕ್ವೆಸ್ಟು, ನಿಮ್ಮ ಮಗುವಿನ ರಿಸಲ್ಟು, ನಿಮ್ಮ ಮಗುವಿನ ಭವಿಷ್ಯ ನಿಮ್ಮ ಕೈಯಲ್ಲಿರೋದ್ರಿಂದ ನಿಮ್ಮ ಮಗುವಿನ ಎಜುಕೇಷನ್ ಕೊನೆಯವರೆಗೂ ಅವಳ ಕಲಿಯುತ್ತನ ನೀವು ಕಲಿಸ್ರಿ. ಅವಳ ಮುಂದೊಂದು ಜಾಬ್ ತೊಗೊಂಡು ನಿಮಗೂ ಒಳ್ಳೇದು ಮಾಡಿಕೊಡ್ತಾಳೆ ಅನ್ನೋದು ಭರವಸೆ ನನಗೂ ಅದ, ನಿಮಗೂ ಇರಬೇಕು. ಅದು ನನಗೂ ಅದ, ನಿಮಗೂ ಇರಬೇಕು. ನಾನು ಅದಕ್ಕಾಗಿ ವಿದ್ಯಾರ್ಥಿಗಳೇ, ನಮಗಿಲ್ಲಿ ಒಂದು ವಿಚಾರಗಳು ಕೆಲವೊಬ್ಬರು ಹರ್ಟ್ ಆಗಿರ್ಬೋದು, ಹಾಗೇನಾದರೂ ಇದ್ದರೂ ಕೂಡ ದಯವಿಟ್ಟು ಮನಸ್ಸಿನಲ್ಲಿ ಇಟ್ಕೊಳ್ರಿ, ತೊಂದರೆ ಇಲ್ಲ. ಯಾಕಂದ್ರೆ ನಾನು ಹೇಳೋ ಕರ್ತವ್ಯದ ಹೇಳಿದ್ದೀನಿ. ಮತ್ತೊಂದು ವಿಡಿಯೋದಾಗ ಸಿಗೋಣ. ಟೇಕ್ ಕೇರ್, ಬಾಯ್.